ನಮಸ್ಕಾರ ಮಿತ್ರರೇ, ನಾ ಕಂಡಂತೆ ಮತ್ತೊಂದು ವಿಡಿಯೋಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತದಲ್ಲಿ ಹಲವಾರು ಗಣೇಶನ ದೇವಸ್ಥಾನವಿದೆ. ಇಂದು ನಾನು ಹೇಳ ಹೊರಟಿರೋ ಗಣೇಶ ದಟ್ಟವಾದ ಕಾಡಿನ ಮಧ್ಯೆ ದೊಡ್ಡ ಕಲ್ಲು ಬಂಡೆಯ ಮೇಲೆ ಕೂತಿದ್ದಾನೆ. ಬನ್ನಿ ಮಿತ್ರರೇ, ಇಂತಹ ರಹಸ್ಯ ಗಣೇಶನ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತೀನಿ. ನಿಮಗೆ ಕಾಣುವ ಹಾಗೆ ಇದೊಂದು ಬೆಟ್ಟದ ಮೇಲಿರುವ ಸಣ್ಣದಾದ ನಿಗೂಢ ದೇವಾಲಯ. 2012ರಲ್ಲಿ ಪುರಾತತ್ವ ಶಾಸ್ತ್ರಜ್ಞರಿಂದ ಮರುಶೋಧಿಸುವವರೆಗೂ ಶತಮಾನಗಳವರೆಗೆ ಮರೆ ಮಾಡಲಾಗಿತ್ತಂತೆ. ಹಾಗಾದ್ರೆ ಈ ದೇವಾಲಯ ಎಲ್ಲಿದೆ ಗೊತ್ತಿದೆಯಾ? ಇದು ಛತ್ತೀಸ್ಗಢದ ರಾಯಪುರದಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ದಂತೇವಾಡ ಜಿಲ್ಲೆಯ ದೋಲ್ಕಲ್ ಎಂಬ ಪರ್ವತದ ಮೇಲಿದೆ. ಇದೊಂದು 1000 ವರ್ಷಗಳಷ್ಟು ಹಳೆಯದಾದ ಗಣೇಶ ವಿಗ್ರಹವಂತೆ. ಇದನ್ನು ನೋಡಿದರೆ ಎಲ್ಲರಿಗೂ ಸಾಮಾನ್ಯವಾಗಿ ಬರುವ ಪ್ರಶ್ನೆ ಏನಪ್ಪ ಅಂತಂದರೆ, ಈ ವಿಗ್ರಹ ಇಲ್ಲಿಗೆ ಹೇಗೆ ಬಂತು, ಇದನ್ನು ಕೆತ್ತಿದವರು ಯಾರು ಅಂತ ಅಲ್ವಾ? ಸ್ಥಳೀಯರ ನಂಬಿಕೆಯ ಪ್ರಕಾರ ಪರಶುರಾಮ ಮತ್ತು ಗಣೇಶ ದೇವರ ನಡುವೆ ಯುದ್ಧ ನಡೆದಿತ್ತಂತೆ. ಆ ಯುದ್ಧದ ನೆನಪಿಗಾಗಿ 11ನೇ ಶತಮಾನದಲ್ಲಿ ಚಿಂಡಕ್ ನಾಗವಂಶಿ ರಾಜವಂಶದ ರಾಜರು ಈ ವಿಗ್ರಹವನ್ನು ಕೆತ್ತಿದ್ದಾರಂತೆ. ಸುಮಾರು 3 ಅಡಿ ಎತ್ತರದ ವಿಗ್ರಹ ದೋಲಕ್ ಆಕಾರದಲ್ಲಿದೆ. ಹಾಗಾಗೇನೆ ಬೆಟ್ಟಕ್ಕೆ ದೋಲ್ಕಲ್ ಅಂತ ಹೆಸರಿಡಲಾಗಿದೆ. ಈ ವಿಶಿಷ್ಟ ಸ್ಥಳವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಮತ್ತು ಪ್ರಚಾರ ಮಾಡುವ ಅವಶ್ಯಕತೆ ಖಂಡಿತ ಇದೆ ಅಲ್ವಾ? ಒಟ್ಟಿನಲ್ಲಿ ಇಡೀ ಜಗತ್ತಿನಲ್ಲಿ ಎತ್ತರದ ಕಲ್ಲಿನ ಪರ್ವತದ ಮೇಲೆ ಈ ರೀತಿಯ ಗಣೇಶ ದೇವಾಲಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.